ಚೆನ್ನಮ್ಮ ಅಂತಿಮ ದರ್ಶನದ ವೇಳೆಯಲ್ಲಿ ನೂಕಾಟ ತಳ್ಳಾಟ ಅಂತಿಮ ದರ್ಶನ ಸ್ಥಗಿತ ಹಿನ್ನೆಲೆಯಲ್ಲಿ ತಳ್ಳಾಟ ನೂಕಾಟ ಚೆನ್ನಮ್ಮ ವೃತ್ತದಲ್ಲಿ ಕಾಯ್ತಾ ಇರುವಂತಹ ಸಾವಿರಾರು ಜನರು ಸಾರ್ವಜನಿಕರ ಒಳ ಪ್ರವೇಶಕ್ಕೆ ಪೊಲೀಸರ ನಿರ್ಬಂಧ. ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಂತಹ ಸಾರ್ವಜನಿಕರು, ಪೊಲೀಸರನ್ನೇ ತಳ್ಳಿ ಒಳಗೆ ಹೋದಂತಹ ಸಾರ್ವಜನಿಕರು. ನೂಕು ನುಗ್ಗಲಾಟ ಆಗ್ತಾ ಇದೆ. ಅಂತಿಮ ದರ್ಶನದ ವೇಳೆಯಲ್ಲಿ ಸ್ವಲ್ಪ ಹೊತ್ತು ಸ್ಥಗಿತವಾಗಿತ್ತು. ಆ ಒಂದು ಕಾರಣಕ್ಕಾಗಿ ನೂಕು ನುಗ್ಗಲಾಟ ಜೋರಾಗಿ ನಡೆದಿತ್ತು. ಇನ್ನು ಜೀವನ ಪೂರ್ತಿ ಇರಬೇಕು ಅಂತ ಬಯಸಿದ್ದಂತಹ ಗೌಡ್ರಿಗೆ ಇದು ಆಘಾತ. ಅವರು ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ರು, ಅವ್ರನ್ನೇ ನೋಡ್ತಾ ಇದ್ರು. ಅವರು ಅನಾರೋಗ್ಯದಿಂದ ಆಸ್ಪತ್ರೆ ಹೋದಾಗ ಅಲ್ಲೂ ಕೂಡ ಹೆಂಡತಿಗೆ ಊಟ ತಿಂಡಿಗಳನ್ನು ತಿನ್ನಿಸಿ ತುಂಬ ಚೆನ್ನಾಗಿ ಆರೈಕೆಯನ್ನು ಕೂಡ ಮಾಡಿದ್ರು. ಆದರೆ ಈ ಥರ ಆಗುತ್ತೆ ಅಂತ ಅವರು ಅಂದ್ಕೊಂಡಿರಲಿಲ್ವೇ? ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನ ಕುಟುಂಬಕ್ಕೆ ಹಾಗೂ ಅಭಿಮಾನಿಗಳಿಗೆ ತೀವ್ರ ದುಃಖವನ್ನು ತಂದಿದೆ. ಸುಮಾರು 7 ದಶಕಗಳ ದಾಂಪತ್ಯ ಜೀವನವನ್ನು ಹಂಚಿಕೊಂಡಿದ್ರು ಈ ಒಂದು ಜೋಡಿಗಳು. ವಿಧಿಯವರನ್ನ ಬೇರ್ಪಡಿಸ್ಬಿಟ್ಟಿದೆ. ಇನ್ನು ಜೀವಿತ ಸಂಗಾತಿಯನ್ನ ಕಳೆದುಕೊಂಡಿರುವಂತಹ ದೇವೇಗೌಡರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. 89 ವರ್ಷ ವಯಸ್ಸಾಗಿತ್ತು. ಅವು ಕಳೆದ 4 ದಿನಗಳಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಜೋಯಲ್ ಪ್ರತಿನಿಧಿ. ಎಸ್ ಜೋಯಲ್, ಯಾವ ರೀತಿಯ ವಿಧಿವಿಧಾನಗಳು ನಡೀತಾ ಇದೆ ಅಲ್ಲಿ? ಕಾವ್ಯ, ಏನು ಹೊಳೆನರಸೀಪುರದ ರೇವಣ್ಣ ಅವರ ಮನೆಯಲ್ಲಿ ಸಾರ್ವಜನಿಕ ಅಂತಿಮ ದರ್ಶನ ಏನಿತ್ತು, ಇಷ್ಟು ಸಮಯ ಚೆನ್ನಮ್ಮ ಅವರ ಅಂತಿಮ ದರ್ಶನ ಏನು ಅದರ ಸಮಯವನ್ನು ನಿಗದಿ ಮಾಡಲಾಗಿತ್ತು. ಯಾಕೆಂತಂದ್ರೆ ಅದರ ನಂತರ ಕೆಲವೊಂದು ಪೂಜಾ ವಿಧಿವಿಧಾನಗಳು ಬಾಕಿ ಇರುವಂತದ್ದು, ಅಂತಿಮ ವಿಧಿವಿಧಾನಗಳು, ಆ ಎಲ್ಲಾ ವಿಧಿವಿಧಾನಗಳು ನಡೀತಾ ಇರುವಂತದ್ದು. ವಕ್ತಿಗಳ ಸಂಪ್ರದಾಯದ ಪ್ರಕಾರ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅಂತಿಮ ಪೂಜೆಯನ್ನ ಕುಟುಂಬಸ್ಥರು ಸಲ್ಲಿಸ್ತಾ ಇದ್ದಾರೆ. ಸೊ ಇಲ್ಲಿ ಸಾಕಷ್ಟು ಜನ ಬೆಳಿಗ್ಗೆಯಿಂದಲೂ ಕೂಡ ನಾನಾ ಭಾಗಗಳಿಂದ, ರಾಜ್ಯದ ನಾನಾ ಭಾಗಗಳಿಂದ, ಮೂಲೆಯಿಂದ ಅವರು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ನಿರಂತರವಾಗಿ ಕಾಯ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಜನಕ್ಕೆ ಏನು ಇಲ್ಲಿ ದರ್ಶನಕ್ಕೆ ಅವಕಾಶ ದೊರೆಯಲಿಲ್ಲ. ಯಾಕೆಂದ್ರೆ 11 ಗಂಟೆ 10:30ವರೆಗೆ ಮಾತ್ರ ಸಮಯವನ್ನ ಮೀಸಲು ಇಡಲಾಗಿತ್ತು. ಅದರ ನಂತರ ಒಂದು ಪೂಜಾ ವಿಧಿವಿಧಾನಗಳು ನಡೀತಾ ಇರುವಂತದ್ದು. ಸಾರ್ವಜನಿಕರು ಅದರ ನಂತರ ಸಾರ್ವಜನಿಕರ ಒಳ ಪ್ರವೇಶಕ್ಕೆ ಪೊಲೀಸರು ನಿರ್ಬಂಧವನ್ನ ಹೇರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ನಾವು ಒಳಗಡೆ ಹೋಗ್ಬೇಕು, ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಬೇಕು ಅಂತೇಳಿ ಕಾದು ಕುಳಿತವರಿಗೆ ನಿರಾಸೆ ಆಗಿದೆ. ಆ ನಿಟ್ಟಿನಲ್ಲಿ ಅವರು ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಕೂಡ ಇಳಿದಿದ್ದಾರೆ. ಸಾಕಷ್ಟು ನೂಕು ನುಗ್ಗಾಟ ಕೂಡ ಆಗಿರುವಂತದ್ದು. ಏನು ಇಲ್ಲಿ ಗಮನಿಸ್ತಾ ಇದ್ದೀವಿ, ನಿರಂತರವಾಗಿ ಸಾಕಷ್ಟು ಜನ ಬಂದು ಸೇರಿರುವಂತದ್ದು. ಒಂದಷ್ಟು ಜನಕ್ಕೆ ಏನು ಅವಕಾಶ ಇಲ್ಲ ದರ್ಶನಕ್ಕೆ. ಅವರುಗಳು ಇನ್ನೂ ಕೂಡ ಏನು ಯಾವಾಗ ಅಂತಿಮ ಯಾತ್ರೆ ಇಲ್ಲಿಂದ ಸಾಗುತ್ತೆ ಅನ್ನುವಂತ ವಿಚಾರಕ್ಕೆ ಕಾದು ಕುಳಿತಿದ್ದಾರೆ. ಈ ಒಂದು ಅಂತಿಮ ಯಾತ್ರೆ ಸಾಗುವಂತ ಸಂದರ್ಭದಲ್ಲಾದ್ರೂ ಕಣ್ ತುಂಬಿಕೊಳ್ಳೋಣ, ಒಳಗಡೆ ತಮಗೆ ಹೋಗೋಕೆ ಅವಕಾಶ ಸಿಕ್ಕಿಲ್ಲ ಅನ್ನುವಂತ ವಿಚಾರಕ್ಕೆ ಕಾದು ನಿಂತಿರುವಂತದ್ದು. ಇಲ್ಲಿ ಏನು ಮೇಲ್ ಸೇತುವೆ ಏನಿದೆ ಮುಖ್ಯ ರಸ್ತೆಯಲ್ಲಿ, ಹಾಗೇನೆ ಕೆಳ ಸೇತುವೆಯಲ್ಲಿ ಏನು ಸೇತುವೆ ಕೆಳಭಾಗದಲ್ಲಿ, ಹಾಗೇನೆ ಚೆನ್ನಮ್ಮ ಸರ್ಕಲ್ ನ ಸುತ್ತಮುತ್ತ ಎಲ್ಲಾ ಕಡೆಯಲ್ಲೂ ಕೂಡ ಸಾಕಷ್ಟು ಮಂದಿ ನೆರೆದಿರುವಂತದ್ದು, ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿರುವಂತದ್ದು, ಸಾಕಷ್ಟು ಜನಕ್ಕೆ ಅವಕಾಶ. ಹೀಗಾಗಿ ಏನು ಪೊಲೀಸರು ಹಾಗೆ ಸಿಬ್ಬಂದಿಗಳು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ತಮಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಏನು ಮಾವಿನಕೆರೆ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಏನು ದೇವಸ್ಥಾನದ ಆ ಒಂದು ಸ್ಥಳ ಏನಿದೆ, ತಪ್ಪಲ್ ಏನಿದೆ, ಆ ಪ್ರದೇಶದಲ್ಲಿ ಎಲ್ಲಿ ಅವರ ಅಂತಿಮ ನಡೆಸಲಾಗುತ್ತೆ ಆ ಪ್ರದೇಶದಲ್ಲಿ ಸಾರ್ವಜನಿಕ ಪ್ರದರ್ಶನಕ್ಕೆ ಅಂದ್ರೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಅಲ್ಲಿ ಬಂದು ತಾವು ದರ್ಶನವನ್ನ ಪಡ್ಕೊಳ್ಬಹುದು. ದಾರಿಪಥಕ್ಕೂ ಕೂಡ ಸ್ವಲ್ಪ ಕೆಲವು ಸಮಯವನ್ನು ನೀಡಲಾಗುತ್ತೆ, ಅಲ್ಲೂ ಕೂಡ ದರ್ಶನವನ್ನು ಪಡ್ಕೊಳ್ಬಹುದು ಅನ್ನೋ ವಿನಂತಿಯನ್ನು ಮಾಡಿಕೊಂಡ್ರು. ಆದ್ರೂ ಕೂಡ ಈ ರೀತಿಯಾಗಿ ನೂಕು ನುಗ್ಗಾಟ ಹಾಗೇನೆ ಪೊಲೀಸರ ಜೊತೆ ವಾಗ್ವಾದ ಎಲ್ಲರೂ ಕೂಡ ಸಾರ್ವಜನಿಕರು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಆ ಒಂದು ದೇವೇಗೌಡರ ಕುಟುಂಬಕ್ಕೆ ಏನು ಅವರು ಮಾಡ್ಬೇಕಾದಂತ ಪೂಜಾ ವಿಧಿವಿಧಾನಗಳು ಏನಿದಾವೆ, ಹಾಗೆ
ಹಾಗೇನೆ ಅವರ ಸ್ವಾತಂತ್ರ್ಯವನ್ನು ಕೂಡ ಇಲ್ಲಿ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಈ ರೀತಿಯಾದಂತಹ ತಳ್ಳಾಟ ನೂಕಾಟ ಮಾಡುವಂತದ್ದು ನಿಜಕ್ಕೂ ಕೂಡ ಇಲ್ಲಿ ಸರಿಯಾದಂತಹ ಕ್ರಮ ಅಲ್ಲ. ಎಲ್ಲರಿಗೂ ಕೂಡ ಪ್ರೀತಿ ಅಭಿಮಾನ ಎಲ್ಲರಿಗೂ ಕೂಡ ಇರುತ್ತೆ. ಆದ್ರೆ ಬೆಳಿಗ್ಗೆಯಿಂದಲೂ ಶಾಂತ ರೀತಿಯಿಂದ ಕಾಯ್ತಾ ಇದ್ದಂತಹ ಏನು ಜನಸ್ತೋಮ ಏಕಾಏಕಿ ಕೆಲವರು ಅದರಲ್ಲಿ ನೂಕುನುಗ್ಗಾಟಕ್ಕೆ ಮುಂದಾಗಿದ್ದು ಪೊಲೀಸರ ಜೊತೆಲೆ ವಾಗ್ವಾದಕ್ಕೂ ಕೂಡ ಮುಂದಾದ್ರು. ಹಾಗೇನೆ ಒಂದಷ್ಟು ಕೆಲವು ಮಂದಿ ನೆಲಕ್ಕೂ ಕೂಡ ಬಿದ್ದು ಎದ್ರು. ಈ ರೀತಿಯಾದಂತ ಕೂಡ ಘಟನೆ ನಡೆದಿರುವಂತದ್ದು. ಒಟ್ಟಾರೆ ಒಂದಂತೂ ಗಮನಿಸಬೇಕಾದಂತಹ ಚೆನ್ನಮ್ಮ ಅವರು ಹಾಗೇನೆ ಏನು ದೇವೇಗೌಡರ ಕುಟುಂಬದ ಮೇಲೆ ಆ ಜನಕ್ಕೆ ಇರುವಂತಹ ಪ್ರೀತಿ ಆ ಏನು ಅಭಿಮಾನ ಏನಿದೆಯಲ್ಲ ಅದು ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಆದರೆ ಈ ರೀತಿಯಾದಂತಹ ಕ್ರಮ ಸಾರ್ವಜನಿಕ ವಲಯದಲ್ಲಿ ಸರಿಯಲ್ಲ. ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ನಡೆದಿದ್ರು ಕೂಡ ಈ ರೀತಿಯಾದಂತಹ ಒಂದು ಏನು ಘಟನೆ ಇಲ್ಲಿ ನಡೆದಿರುವಂತದ್ದು ಕೂಡ ವಿಷಾದನೀಯ ಅಂತಾನೆ ಹೇಳ್ಬೋದು. ಕಾವ್ಯ. ಎಸ್ ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.